ಅವನು ದೀಪಕ್ ಅಂತ ಗೊತ್ತಾದ್ಮೇಲೆ ಅವನನ್ನು ಯಾಕೆ ಇನ್ನು ಉಳಿಸ್ಬೇಕು? ಅವನು ದೀಪಕ್ ಅಂತ ಗೊತ್ತಾದ್ಮೇಲೆ ಅವನನ್ನ ಮುಗಿಸ್ಬೇಕು ಅಂತ ತಾನೇ ನಮ್ಮ ಪ್ಲಾನ್ ಆಗಿದ್ದು. ಒಂದ್ ಜೀವನ ತೆಗೆಯೋದು ಅಷ್ಟು ಸುಲಭ ಅಲ್ಲ ಧನು. ಅದು ಅಲ್ಲದೆ ಅವನ್ಗೆ ನಮ್ಮ ಬಗ್ಗೆ ಎಲ್ಲಾ ವಿಷಯ ಗೊತ್ತಿದ್ರು ಏನು ಗೊತ್ತಿಲ್ಲ ಅನ್ನೋ ತರ ನಾಟಕ ಆಡ್ತಾ ಇದ್ದಾನೆ. ನಾನು ಅಂಜಲಿ ಜೀವನನ ಹಾಳು ಮಾಡಿ ಈ ಮನೆನ ನಾಶ ಮಾಡು ಅಂತ ಅವನಿಗೆ ಸುಪಾರಿ ಕೊಟ್ಟಿದ್ದೆ. ಆದ್ರೆ ಅವನು ಈ ಮನೆಗೆ ಬಂದು ಅಂಜಲಿ ಜೀವನನ ಸರಿ ಮಾಡ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇರೋದು, ಮೊದಲು ಅವನನ್ನ ಮುಗಿಸಿದ್ರೆ ಎಲ್ಲನೂ ಮತ್ತೆ ನಮ್ಮ ಕೈವಶ ಆಗತ್ತೆ. ಆಮೇಲೆ ಅಣ್ಣನು ಅಂಜಲಿನೂ ನೋಡ್ಕೊಂಡ್ರೆ ಆಯ್ತು. ತನು, ನಾನು ಈ ಮನೆಗೆ ಒಳ್ಳೇದ್ ಮಾಡ್ತಾ ಇಲ್ಲ, ಈ ಮನೇಲಿ ಇರೋರ್ನೆಲ್ಲ ಮುಳುಗ್ಸಕ್ ಟ್ರೈ ಮಾಡ್ತಿದೀನಿ ಅಂತ ಗೊತ್ತಿದ್ರು ಅವ್ನು ಇದೇ ಮನೇಲಿ ಆರಾಮಾಗಿದ್ದಾನೆ. ಇದು ಅವ್ನಿಗಿರೋ ಧೈರ್ಯದಿಂದನ ಅಥವಾ ಅವ್ನು ಬೇರೆ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ದಾನ ಒಂದು ಗೊತ್ತಾಗ್ತಾ ಇಲ್ಲ. ಬೇರೆ ಪ್ಲಾನ್ ಮಾಡ್ತಿದ್ದಾನೆ ಅಂದ್ರೆ? ನಾನ್ ಸುಪಾರಿ ಕೊಟ್ಟಿರೋ ವಿಷಯನ ಅವ್ನ್ ಬೇರೆ ಯಾರಿಗಾದ್ರೂ ಹೇಳಿದ್ರೆ? ಹೌದಲ್ವಾ? ಹಾಗೊಂದ್ ವೇಳೆ ಅವ್ನು ಯಾರಿಗಾದ್ರೂ ಹೇಳಿರ್ಬೋದಾ? ಅದೇ ಧೈರ್ಯದ ಮೇಲೆ ಅವ್ನು ಇಷ್ಟೆಲ್ಲ ಆಟ ಆಡ್ತಿರ್ಬೋದಾ? ಎಕ್ಸಾಕ್ಟ್ಲಿ, ನನಗೂ ಅದೇ ಡೌಟ್ ಇರೋದು. ನಾವೇನಾದ್ರೂ ಇವಾಗ ಅವ್ನ ಮುಗಿಸ್ಬಿಟ್ರೆ ನಾಳೆ ಬೇರೆ ಇನ್ಯಾರಾದ್ರೂ ನಮ್ನ ಬ್ಲಾಕ್ ಮೇಲ್ ಮಾಡ್ಬೋದಲ್ವಾ? ಆದ್ರೆ ಈಗ ಏನ್ ಮಾಡೋದು? ಅವನ್ನ ಬಿಡೋಕ್ಕೂ ಆಗ್ತಾ ಇಲ್ಲ, ಸಾಯಿಸೋಕ್ಕೂ ಆಗ್ತಾ ಇಲ್ಲ. ಒಂದ್ಸತಿ ಅವ್ನ ನಮ್ ಕೈಗೆ ಸಿಕ್ಕಾಕೊಳ್ಳಿದನು, ಅವನ್ನ ಕಟ್ ಹಾಕಿ ಅವನ ಬಾಯಲ್ಲಿ ನಿಜ ಎಲ್ಲ ಕಕ್ಕಿಸ್ಬೇಕು. ಅದು ಒಳ್ಳೇದೆ. ಪ್ರಾಣ ತೆಗಿಯಕ್ಕಾಗಿಲ್ಲ ಅಂದ್ರೂ ಪ್ರಾಣ ಹಿಂಸೆ ಕೊಡ್ಬೋದಲ್ವಾ? ಜೀವ ತೆಗೆಯೋದಕ್ಕಿಂತ ಜೀವ ಹೋಗೋ ಹಾಗೆ ಅವನಿಗೆ ಚಿತ್ರ ಹಿಂಸೆ ಕೊಡೋದು ಒಂಥರ ಗುಡ್ ಐಡಿಯಾನೆ. ಆದ್ರೆ ಇದೆಲ್ಲ ನಾಳೆ ಮದ್ವೆ ಆಗೋದ್ರೊಳಗಡೆ ಆಗ್ಬೇಕು ಧನು. ಇನ್ ಕೇಸ್ ಅವನೇನಾದ್ರೂ ಇನ್ನೊಂದ್ಸತಿ ಅಂಜಲಿ ಕುತ್ತಿಗೆ ತಾಳಿ ಕಟ್ಬಿಟ್ರೆ ಅವನಂತೂ ಹಿಡಿಯಕ್ಕಾಗಲ್ಲ. ಯು ಆರ್ ರೈಟ್. ಅವನೇನಾದ್ರೂ ತಾಳಿ ಕಟ್ಬಿಟ್ರೆ ಇಡೀ ಊರ್ನವ್ರ ಮುಂದೆ, ನಮ್ಮ ಮನೆಯವ್ರ ಮುಂದೆ ಅಫಿಷಿಯಲ್ ಆಗಿ ಈ ಮನೆಗೆ ವಾರಸ್ತಾರ ಆಗ್ಬಿಡ್ತಾನೆ. ಹಾಗಾಗ್ಬಾರ್ದು. ಅವನ್ನ ಇವತ್ತೇ ವಿಚಾರಿಸ್ಕೋಬೇಕು ಧನು.